ಏನ್ರಿ? ಅಷ್ಟೇ ಅಲ್ಲ, ತಾಯಿ ಎಂಥ ಉಪಕಾರ ಮಾಡ್ಯಾಳ ನಮಗೆ. ತಾಯಿ ಕಳ್ಳ ಎಂಥದಿರ್ತದೆ ಗೊತ್ತದೇನು? ತಾಯಿ ಕಳ್ಳ ಎಂಥದಿರ್ತದೆ, ಮಕ್ಕಳ ಮ್ಯಾಲಿನ ಮಮಕಾರ ಎಂಥದಿರ್ತದೆ. ಒಬ್ಬಾಕಿ ತಾಯಿ ಗಂಡ ಸತ್ತಿದ ರಂಡಿ ಮುಂಡಿಯಾಗಿ ಜೀವನ ಮಾಡ್ತೀಳು. 3 ವರ್ಷದ ಮಗ, ಗಂಡ ಸತ್ತ, ಮಗನ ತೊಗೊಂಡು ಜೀವನ ಮಾಡ್ತಿದ್ದಳು. ಕೂಲಿ ನಾಲಿ ಮಾಡಿ ಮಗನಿಗೆ ಶಿಕ್ಷಣ ಕಲಿಸೋಳು. ಮಗ ಬೆಳೆದು ದೊಡ್ಡವಾದ, ನೌಕರಿ ಬಂತು. ಅವಾಗ ಮುಂದೆ ಚಲೋ ಹೆಣ್ಣು ತೆಗೆದು ಲಗ್ನ ಮಾಡಿದಳು. ಒಳ್ಳೆಯ ಮುಹೂರ್ತ ನೋಡಿ ಆ ಸೊಸಿಗೆ ಮನೆಗೆ ಕರ್ಕೊಂಬಂದಳು. ಆ ತಾಯಿ ಆ ಸೊಸಿಗೆ ಹೆಂಗೆ ತಿಳ್ಕೊಂಡಳು ಅಂದ್ರೆ ಈಕೆ ನನ್ನ ಮಗನ ಹೆಂಡತಿ ಅಲ್ಲ, ಈಕೆ ನನ್ನ ಸೊಸಿ ಅಲ್ಲ, ಕಾಸ ನನ್ನ ಹೊಟ್ಟೆಯಾಗ ಹುಟ್ಟಿದ ಮಗಳಂತ ಆ ತಾಯಿ ತಿಳ್ಕೊಂಡ್ಳು. ಆದ್ರೆ ಸೊಕ್ಕಿನ ಸೊಸಿ ತಾಯಿ ಹಂಗೆ ನೋಡ್ಕೊಲಿಲ್ಲ, ಅತ್ತಿ ಮೇಲೆ ದ್ವೇಷಿಸಲಿಕತ್ತಳು. ಅವಾಗ ಮುಂದೆ ಒಂದಿನ ಎಷ್ಟೋ ದಿವಸ ಆದ ಬಳಗ ಗಂಡಗಂತಾಳ, ರೀ ಇವು ರೀ ಅಂದ್ರೆ ಸಾಕು ಇಟ್ಟಾಗಲಾತಾವೆ, ಆತಾವಿಲ್ಲ ಆತಾವ. ಅವಾಗ ಯಾಕೆ ಅಂದಿವ, ಏನಿಲ್ಲ ನಿಮ್ಮವ್ವ ಎಲ್ಲಿ ಬೇಕಲ್ಲಿ ಹೆಸ್ಕಿ ಮಾಡ್ಕೊಳಕತ್ತದ, ಎಲ್ಲಿ ಬೇಕಲ್ಲಿ ಇದು ಮಾಡ್ಲಕತ್ತಾಳ. ಖರೆ ಅದು ಆಕೆ ಹೆಸ್ಕಿ ಮಾಡ್ಕೋದು ಕಂಡು ನಮಗೆ ಆಜು ಬಾಜು ನೆರಮನೆಯವ್ರು ಗೆಳತ್ಯಾರ ನನ್ನ ಮನೆ ಸಹಿತ ಬರಲಾಗ್ಯಾರ. ನಿಮ್ಮವ್ವ ಇದ್ರೆ ನಮ್ಮ ಮನ್ಯಾಗ ತ್ರಾಸ ಆಗ್ತದ, ನಿಮ್ಮವ್ವ ಒಯ್ದು ಎಲ್ಲರೇ ಹೊಳ್ಯಾಗ ಹೋಗೋದು ಬಾ, ನಿಮ್ಮವ್ವ ಒಯ್ದು ಎಲ್ಲರೇ ಹೊಳ್ಯಾಗ ಹೋಗೋದು ಬಾ. ಆವಾಗ ಇವ ತಾನೆ ಹಂಗನೆ ಬೇಡ, ನಾ 3 ವರ್ಷನಾಗ ಇರ್ಲಕ್ಕಾಗಿ ಬಿಟ್ಟು ನಮ್ಮ ಅಪ್ಪ ಸತ್ತ. ಇವತ್ತು ಇಂಥ ಬಿಲ್ಡಿಂಗ್ದಾಗ ಇಂಥ ಮಜಲ್ದಾಗ ಕುಟ್ಟಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ತಾಯಿ ಅದಾಳ. ಹಂಗೆ ಅನ್ಬೇಡ, ನಮ್ಮ ತಾಯಿಗೆ ನಾ ಜೀವ ಹೊಡೆದಂದ್ರೆ ಮತ್ತು ನಾ ಬಂದಿದ್ದಕ್ಕೆ ಏನು ಸ್ವಾರ್ಥಕ್ಕಿಲ್ಲತ್ತಿದ್ದ. ಅವಾಗ ಕೇಳ್ತಾಳ, ನೋಡು ಇವು ಯಾವ ಕತೆ ನನ್ನ ಮುಂದೆ ಹೇಳಬೇಡ, ಇವತ್ತು ಈ ಮನ್ಯಾಗ ನಾ ಇರಬೇಕು ಅಂದು, ಇಲ್ಲ ಅಂದ್ರೆ ನಿಮ್ಮವ್ವ ಇರಬೇಕು ಅಂದು. ಅವಾಗ ಇವ ಏನತ್ತಾನ, ನೀವು ಹೋಗಬೇಡ, ನೀವು ಹೋದ ನಾ ಪರದೇಶ ಆಯ್ತೀನತ್ತಾನ ಮಗ. ಹಡ್ದಕ್ಕೆ ಹೋಗ್ತೀನಂದ್ರೆ ಪರದೇಶ ಆಯ್ತೀನಲ್ಲ, ಖರೆ ನಿನ್ನೆ ಬಂದಕ್ಕಿ ಹೋಗ್ತೀನಿ ಅಂದ್ರೆ ಪರದೇಶ ಆಯ್ತೀನತ್ತಾನ ಮಗ. ಅವಾಗ ಏನರೇ ಮಾಡಲಿ ಹೇಳಂದ. ಏನಿಲ್ಲ, ನಿಮ್ಮವ್ವ ಈ ಮನ್ಯಾಗ ಇರಬಾರ್ದು ನೋಡು, ಹಂಗೆ ಮಾಡಂದಳು. ಅವಾಗ ಮತ್ತಾನ ಯಾಕಲ್ದಂದ, ನಾಳೆಗೆ ಅಷ್ಟೇ ಕೆಲಸ ಮಾಡ್ತೀನಂದ. ಅವಾಗ ತಾಯಿಗೆ ಹೇಳ್ತಾನೆ, ಯವ್ವ ಅಂದ್ ಹೇಳು ಮಗ. ಏನಿಲ್ಲವಾ, ನೀ ನನಗೆ ಶ್ರೀಶೈಲ ಮಲ್ಲಿಕಾರ್ಜುನನ ನಾಮ ನೋಡೋದು, ಅವನ ದರ್ಶನ ಪಡೋದು, ಅವನ ತಪ ಮಾಡಿ ನನಗೆ 12 ವರ್ಷ ಅವನ ತಪ ಮಾಡಿ ಹಡ್ದೀಯವ್ವ, ನೀನ ಶ್ರೀಶೈಲ ಮಲ್ಲಯ್ಯನೇ ನೋಡಿಲ್ಲ. ನಾಳೆನೇ ಮುಂಜಾನೆ ಎದ್ದು ಶ್ರೀಶೈಲ ಮಲ್ಲಯ್ಯನ ತೋರಿಸ್ಕೊಂಬರ್ತೀನಿವ್ವ, ನೀ ನಾಳೆ ಮುಂಜಾನೆ ತಯಾರಾಗಂದ. ಅವಾಗ ಆಯ್ತು ಕಂದದು. ತಾಯಿಗೆ ಎಷ್ಟು ಖುಷಿ ಆಯ್ತಂದ್ರೆ ಅವಾಗ ತಾಯಿ ಮಲ್ಲಯ್ಯಗೆ ತಾಳ, ಹೇ ಭಗವಂತ ಮಲ್ಲಿಕಾರ್ಜುನ, ಯಪ್ಪ ನಿನಗೆ 12 ವರ್ಷ ತಪ ಮಾಡಿ ಇಂಥ ಮಗ ಹಾಡಿದಕ್ಕೆ ಜನ್ಮ ಸ್ವಾರ್ಥಕತ್ತಲ್ಲೋ ತಂದೆ, ನಾಳೆನೇ ನನ್ನ ಮಗ ನಿನ್ನ ದರ್ಶನಕ್ಕೆ ಕರ್ಕೊಂಬರ್ತಾನತ್ತಪ್ಪ ಅಂಥೇಳಿ ತಾಯಿ ಖುಷಿಪಟ್ಟು ರಾತ್ರಿ ಮನ್ಕೊಂಡಳು. ಮರ್ದಿನ ಮುಂಜಾನೆ ಎದ್ದು ತಾಯಿಗೆ ತಾನ, ಯವ್ವ ಹೇಳು ಮಗ, ಯವ್ವ ತಯಾರಾಗಿ ಹೋಗೋಣಂದ. ಅವಾಗ ತಾಯಿ ಯಾಕಲ್ದಪ್ಪ ಅಂದಳು. ಅವಾಗ ಹೆಂಡ್ತಿಗೆ ತಾನು, ನೋಡು ನಮ್ಮವ್ಗೆ ಹೆಂಗೂ ನಾ ಕರ್ಕೊಂಡು ಹೊಂಟೀನಿ, ಖರೆ ಒಂದು 4 ದಿನ ಆಗೋಟ್ಟು ಅಡುಗೆ ಮಾಡಿ ಕಟ್ಟಂದ. ಅವಾಗ ಅಕ್ಕಿ ಅಂದಳು, ಹೆಂಗೂ ಇದು ಪೀಡ ಹೊಂಟದ, 4 ದಿನ ಅಲ್ಲ 2 ದಿನ ಆಗೋಟ್ಟು ಮಾಡಿ ಕಟ್ತೀನಿ ಅಂಥೇಳಿ ಮಾಡಿ ಕಟ್ಟಿದಳು. ಅವಾಗ ತಾಯಿ ಕರ್ಕೊಂಡು ಬುತ್ತಿ ತೊಗೊಂಡು ಕೈಚೀಲ ತೊಗೊಂಡು ಶ್ರೀಶೈಲ ಬಸ್ಸಿಗೆ ಹಬ್ಬದ ಮಗ ಕಡಿಬಾಗಲಕ್ಕೆ ಹೋದ ಬಳಕ ತಾಯಿಗೆ ಒಂದು ಮಾತಂದ ಬಸ್ನ್ಯಾಗ, ಯವ್ವ ಅಂದ. ಯಾಕೆ ಮಗ, ಏನಿಲ್ಲವಾ, ಎಷ್ಟೋ ಮಂದಿ ಊರದಿಂದ ಶ್ರೀಶೈಲ ತನಕ ನಡ್ಕೋತ ಬರ್ತಾರೆವಾ, ಊರದಿಂದ ನಡಿಲಕ್ಕೆ ಆಲಾರದವರು ಕಡಿ ಬಾಗಿಲಕ್ಕೆ ಇಳಿದು ಮಲ್ಲಯ್ಯನ ಲಿಂಗದ ದರ್ಶನಕ್ಕೆ ಹೋಗು ಹೇಳ್ದ ನಡ್ಕೋತ ಹೋಗ್ತಾರೆವಾ. ಮತ್ತು ನಿನಗೆ ಅಲ್ಲಿದಿಂದ ನಡೆಯೋದಾಗಲ್ಲ ಅಂಥೇಳಿ ನಾ ಇಲ್ಲಿ ಬಂದು ಇಲ್ಲೇ ಇಳಿದು ಇಬ್ಬರು ಕಲ್ತು ನಡ್ಕೋತ ಹೋಗೋಣ. ಆಯ್ತಪ್ಪ ಆಯ್ತು. ತಾಯಿ ಮಗ ಕಲ್ತು ಕೈಚೀಲ ತೊಗೊಂಡು ತೆಳಗಿಳಿದ್ರು. ಅವಾಗ ಮಗ ಅಂದ, ಯವ್ವ ಹೊಟ್ಟೆ ಹಸುವಾದ್ರೆ ಈಗ ರೋಡ್ ದಂಡಿಗೆ ಗಿಡ ಅದಪ್ಪ, ಇಲ್ಲೇ ಕೂತು ಊಟ ಮಾಡಿ ಹೋಗೋಣ ಅಂದಳು. ಅವಾಗ ಮಗ ಆತನ, ಯವ್ವ ಇಲ್ಲಿ ಬ್ಯಾಡ, ರೋಡಿಗೆ ಗಾಡಿ ಅವು ಭಾಳ ತಿರುಗಾಡ್ತಾವ, ಧೂಳು ಭಾಳ ಬರ್ತದೆಯವ್ವ, ಇಲ್ಲಿ ಬ್ಯಾಡ, ಇನ್ನೂ ರಗಡ ಕಾಡದಲ್ಲಿ ಒಣದ ರಗಡಲ್ಲಿ ಗಿಡ ಅದಾವು, ನೀರದಾವು, ನಡಿ ಅಲ್ಲಿ ಹೋಗಿ ಕೂತು ಊಟ ಮಾಡಿ ಹೋಗೋಣಂದ. ಮುಂದೆ ತಾಯಿ ಹಿಂದೆ ದೊಡ್ಡ ಕಾಡು ಅರಣ್ಯದೊಳಗೆ ಹೋಗಿ ಒಂದು ಆಲದ ಗಿಡದ ಬುಡಕ್ಕೆ ತಾಯಿ ಕರ್ಕೊಂಡು ಕೂತ ತಾಯಿ ಮಾರಿ ಮುಂದೆ ಬುತ್ತಿ ಬಿಚ್ಚಿಟ್ಲು. ಮಗ ಒಂದು ತುತ್ತು ಬಾಯಾಗ ಹಾಕ್ತಿದ್ದ, ಬಾಯನ ತುತ್ತು ಕುತಿಯಾಗಿ ಇಳಲ್ದು ಕಣ್ಣಾಗ ನೀರು ಹರಿಲಕತ್ತು. ಅವಾಗ
ಕೇಳ್ತಾಳೆ ತಾಯಿ, ಏ ಮಗ, ಏ ಕೂಸ, ಇಪ್ಪ ಯಾಕೋ ಅಪ್ಪ 3 ವರ್ಷನಾಗ ಇರ್ಲಕ್ಕಾಗಿ ಬಿಟ್ಟು ನಿಮ್ಮ ಅಪ್ಪ ಸತ್ತಾನಪ್ಪ. ಇವತ್ತಿಗೆ 30 ವರ್ಷದ ಮಗ ಆದಿ, ನಿನ್ನ ಕಣ್ಣಾಗ ಒಂದು ಹನಿ ಸಹಿತ ನೀರು ಬರಲಾರ ನೋಡ್ಕೊಂಡಿದ್ದಪ್ಪ. ಇವತ್ತು ನಿನ್ನ ಕಣ್ಣಾಗ ನೀರು ಬಂದವಂದ್ರೆ ಅಂಥದ್ದು ಏನಾಗ್ಯದ ಹೇಳ ಮಗನ, ಬೇಕಂದ್ರೆ ನಾನು ಪ್ರಾಣ ಕೊಟ್ಟೆ ಕಲಕ ನಿನ್ನ ಕಣ್ಣ ನೀರು ಒರೆಸ್ತೀನಿ ತಳ ತಾಯಿ. ಕಣ್ಣನ ನೀರು ಒರೆಸ್ತೀನಿ ತಳ ತಾಯಿ. ಅವಾಗ ಮಗ ತಾನ, ಯವ್ವಾ ಇಲ್ಲ ತಾಯಿ ಇಲ್ಲ. ಮತ್ತು ಯಾಕೆ ಕಳ್ಳಕತ್ತಿ? ಯಾಕಿಲ್ಲವ್ವ, ನನ್ನ ಹೆಂಡ್ತಿಗೆ ನೀ ಭಾಳ ಮೂಲಾಗಿ ಅಂತ ತಾಯಿ, ಅದಕ್ಕಾಗಿ ನಿನಗೆ ಒಯ್ದು ಎಲ್ಲರೂ ಬಿಟ್ಟು ಬಾ ಅಂತ ಕಳಿಸ್ಯಾಳ ಅಂದಾಗ ಅವಾಗ ತಾಯಿ ಬೈಬೇಕಾಗಿತ್ತಿಲ್ಲ. ತಾಯಿ ಅತ್ತಾಳ, ಹೇ ಮಗ, ಹೇ ಕಂದ, ಇಟ್ಟಿ ಮಾತಿಗಳತ್ತಾರೇನಪ್ಪ. ಹೇ ಮಗ, ನನ್ನ ಮನೆ ದೀಪ ಬೆಳಗಲಕ್ಕೆ ನೀವು ಒಬ್ಬನೇ ಮಗ ಅದೀಯಪ್ಪ. ಇದು ಹಣ್ಣಾದ ಶರೀರ, ಇವತ್ತು ಇರ್ತೈತಿ ನಾಳೆ ಇರ್ತೈತಿ ಅನ್ನೋದು ಗುರುತಿಲ್ಲ ಮಗ. ಯಪ್ಪ, ಈಗ ನೀವಿಬ್ಬರು ಗಂಡ ಹೆಂಡ್ತಿ ಸುಖಿಯಾಗಿ ಬಾಳ್ರಿಪ್ಪ, ನಂದೇನು ವಿಚಾರ ಮಾಡಬೇಡ ಮಗ, ಈಗ ಉಂಡು ನೀವು ಹೋಗಂದಳು. ಅವಾಗ ಮಗ ಆಯಿತು ತಾಯಿ, ಆಯಿತು ತಾಯಿ ಹಿಂಗೆ ಎದ್ದು ತಾಯಿಗೆ ಹೇಳಿ ಕೈಚೀಲ ಅಲ್ಲೇ ಇಟ್ಟು ಹೊಂಟ. ಅವಾಗ ಮಗನಿಗೆ ಒದರ್ತಾಳೆ ತಾಯಿ, ಹೇ ಮಗ ಕಂದ, ಬಾರೋ ಯಪ್ಪ. ಏನಾಗಿದೆ ಹೇಳೇವ? ಏನಿಲ್ಲ, ಒಂದು ಮಾತು ನಡೆಸ್ಕೊಡ್ತೀಯನ ಕಂದ. ಏನದು ಹೇಳೇವ? ಏನಿಲ್ಲ, ಅಕಸ್ಮಾತ್ ಒಂದು ಪ್ರಸಂಗ ಬಂದಾಗ, ಒಂದು ಯಾಳೆ ಬಂದಾಗ ನಿನ್ನ ಸಲುವಾಗಿ ಒಯ್ದು ನಮ್ಮ ತಾಯಿಗೆ ಕಾಡರಣ್ಯಕ್ಕೆ ಬಿಟ್ಟು ಬಂದೇನೆ ಅಂತ ಹೇಳಿ ನಿನ್ನ ಹೆಂಡತಿ ಮೇಲೆ ಕೈ ಹತ್ತಿರ ನನ್ನ ಆಣೆಗೆದತ್ತು ಹೇಳ್ದಳ ತಾಯಿ. ನನ್ನ ಆಣೆಗೆದತ್ತು ಹೇಳ್ದಳು, ನನ್ನ ಆಣೆಗೆದತ್ತು ಹೇಳ. ಇಲ್ಲ ತಾಯಿ, ಎಂದೂ ಎತ್ತಂಗಿಲ್ಲವ್ವ, ನಿನ್ನ ಮಾತು ಪಾಲಿಸ್ತೀನಿವ್ವ ಅಂದ. ತಾಯಿ ಎತ್ತಾಳ, ಕಂದ ನೀ ಹೋಗ್ತೀಯಪ್ಪ, ನಂದು ನಿಂದು ಕಡಿ ಬೆಟ್ಟೆ ಅದ ಕಂದ. ನನ್ನ ಕೈಲಿ 5 ತುತ್ತು ತಿಂದು ಹೋತೀಯನಪ್ಪ, ಒಂದು 5 ತುತ್ತು ತಿಂದು ಹೋತೀಯನಪ್ಪ. ಅವಾಗ ಮಗ ಆಯಿತು ಅಮ್ಮ, ಆಯಿತು ತಾಯಿ. ಅವಾಗ ಮಾರಿ ಮುಂದೆ ಬುತ್ತಿ ಬಿಚ್ಚಿ ತಾಯಿ ಮಗನ ಬಾಯಾಗ ಒತ್ತೇಳು, ಕುತ್ತಿಯಾಗ ತುತ್ತು ಇಳಲ್ದು ಹಂಗೆ ಗಟ್ಟಿ ಧೈರ್ಯ ಮಾಡಿ ನುಂಗ್ತಿದ್ದ. ಕಣ್ಣಾನ ನೀರು ಧಾರಾಳವಾಗಿ ಹರಿಲಕತ್ತು. 5 ತುತ್ತು ತಿಂದು ಇನ್ನು ಎದ್ದು ಹೋಗ್ಬೇಕತ್ತಿದ್ದ. ತಾಯಿ ಅತ್ತಾಳ, ಹೇ ಮಗ ಬಾಯಪ್ಪ, ಏನಾಗಿದೆವ? ಏನಿಲ್ಲ ಮಗ, ನಿಮ್ಮ ಅಪ್ಪ ಸಾಯ ಕಾಲಕ್ಕೆ ನನ್ನ ಕೊಳ್ಳಾಗ ಒಂದು ತೊಲೆ ಬೋರ್ಮಾಳ ಮಾಡಿ ಸಾಕಿ ಹೋಗ್ಯಾನ. ಇವತ್ತು ಈ ಕಾಡು ಅರಣ್ಯದೊಳಗೆ ಇವತ್ತು ಇರ್ತೀನಿ, ನಾಳೆ ಇರ್ತೀನಿ ಅನ್ನೋ ಗೊತ್ತಿಲ್ಲ. ಇನ್ನೂ ನನ್ನ ಸೊಸಿ ಭಾಳ ಬದುಕಕ್ಕೆ ಅದಳ ಕಂದ. ಈಗ ಇದು ಒಯ್ದು ಆಕೆನ ಕೊಳ್ಳಾಗ ಹಾಕಂತೇಳಿ ತಾಯಿ ಮಗನ ಕೈಯಾಗ ಎತ್ತಿ ಬಿಚ್ಚಿ ಕೊಟ್ಟಳು. ಮಗ ತಗೊಂಡು ಮನೆಗೆ ಬರೋದ್ರಾಗ ಹೆಂಡ್ತಿ ಬಾಗಲ ನಿಂತಿಳು. ನಿಮ್ಮವ್ವ ಒಯ್ದು ಬಿಟ್ಟು ಬಂದೇನು? ಬಿಟ್ಟು ಬಂದೆ. ಏನು ಹೇಳಿದ್ರು ನಿಮ್ಮವ್ವ? ಏನೂ ಇಲ್ಲ, ನಿನ್ನ ಮ್ಯಾಲ ಕೈ ಹತ್ರ ತನ್ನ ಆಣೆಗೆದತ್ತೇಳಿ ಮಾತು ತಗೊಂಡಾಳ. ನಮ್ಮ ಅಪ್ಪ ಸಾಯ ಕಾಲಕ್ಕೆ ಬೋರ್ಮಾಳು ಮಾಡಿಸಾಕ್ಯಾನಂತ, ಅದು ಇನ್ನೂ ನನ್ನ ಸೊಸಿ ಭಾಳ ಬದುಕಾಕ್ಯದ, ಆಕಿನ ಕೊಳ್ಳಾಗ ಹಾಕತ್ತೇಳಿ ಕೊಟ್ಟಾಳ. ತಗೋ ಹಿಡಿ ಅದನ್ನು ಬೋರ್ಮಾಳು. ಕೈಯಾಗ ಕೊಟ್ಟ. ಹೆಣ್ಣಿನ ಮನಸ್ಸು ಏನು ಈ ಬಂಗಾರ ಬೋರ್ಮಾಳ ಇವಾಗ ಕೊಟ್ಟ, ಹೆಣ್ಣಿನ ಮನಸ್ಸು ಪರಕ್ಕಾಗಿಬಿಡ್ತು. ಅವಾಗ ಗಂಡಗತ್ತಾಳ, ರೀ ನಾ ತಪ್ಪು ಮಾಡ್ದೆ ರೀ, ನಾ ಮೋಸ ಮಾಡ್ದೆ ರೀ, ನಾ ಅಲ್ಲದ ಕೆಲಸ ಮಾಡ್ದೆ ರೀ. ಮಗಳಂಗೆ ನೋಡ್ಕೊಂಡಂಥ ತಾಯಿನ ಒಯ್ದ ಕಾಡು ಅರಣ್ಯಕ್ಕೆ ಬಿಡಿಸಿ ಬಂದ ಅಂದ್ರೆ ನಾ ಪಾಪ ಮಾಡ್ದೆ ರೀ. ನಿಮ್ಮ ಅವ್ಗೆ ಎಲ್ಲಿ ಬಿಟ್ಟು ಬಂದಿರಿ ಹೇಳ್ರಿ, ನಾನು ಬರ್ತೀನಿ, ಹೋಗಿ ಕರ್ಕೊಂಬರೋ ನಡಿ ಅಂದಳು. ಗಂಡ ಹೆಂಡತಿ ಕೂಡ್ಕೊಂಡು ಹೋದರು. ಹೋಗಿ ಎಲ್ಲಿ ಬಿಟ್ಟಿದ್ರಲ್ಲ ಅದೇ ಜಾಗಕ್ಕೆ ಹೋಗಿ ಇಳಿದ್ರು. ಹೋಗಿ ಹುಡುಕ್ಯಾಡಕತ್ರು. ಆವಾಗ ತಾಯಿ ಕಾಣಿಸಲಿಗಳು. ಅವಾಗ ಮಗ ಒದರ್ತಾನೆ, ಹೇ ಯವ್ವ ನಿನ್ನ ಸೊಸಿ ಬಂದಾಳೆವಾ, ನಿನ್ನ ಮಗ ಬಂದಿನೇವಾ, ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ ಬಾ ತಾಯಿ ಅಂತೇಳಿ ಹೋಗಿ ಒದರ್ಲಕತ್ತಾನ. ಇವ ಹೋಗಿ ನೋಡೋದ್ರಾಗ ಆ ತಾಯಿಗೆ ಹುಲಿ ಚಿರತೆ ಕರಡಿ ತಿಂದು ಬಿಟ್ಟಿದ್ದು. ತಾಯಿಗೆ ಹುಲಿ ಚಿರತೆ ಕರಡಿ ತಿಂದು ಬಿಟ್ಟಿದ್ದು. ಅವಾಗ ಮಗ ತಾನೆ, ಹೇ ಯವ್ವ ನಿನ್ನಂಥ ತಾಯಿ ಜೀವ ನಾವು ಹೊಡೆದಲ್ಲವಾ, ನಾ ಪಾಪ ಮಾಡ್ದ ತಾಯಿ, ನಾ ಮೋಸ ಮಾಡ್ದ ತಾಯಿ ಅಂತೇಳಿ ಅಳ್ಳಕತ್ತ. ಅವಾಗ ಆ ತಾಯಿ ಕಳ್ಳು ಏನು ಕೈಯಾಗ ಹಿಡ್ದಿದ್ದಲ್ಲ, ಆ ತಾಯಿ ಕಳ್ಳು ಸಹಿತ ಹಿಡ್ದತ್ತ. ಹೇ ಮಗ ಅಳಬ್ಯಾಡೋ, ತುಕ್ಕ ಮಾಡಬೇಡೋ, ನೀ ಅಳುದು ಬಂಡು ಮಾಡೋದು ಕೇಳಿ ಈ ಕಾಡು ಅರಣ್ಯದೊಳಗೆ ಹುಲಿ ಚಿರತೆ ಕರಡಿ ಬಂದು ನಿನ್ನ ಏನರೇ ಮಾಡಿದ್ರ ನನ್ನ ವಂಶದ ದೀಪ ಆರ್ತದ ಮಗನ, ನಿನ್ನ ಹೇಳ್ತಿ ಕರ್ಕೊಂಡು ಮೊದಲ ಮನೆಗೆ ಹೋಗತ್ತೆ ಹೇಳ್ತಿತ್ತ ತಾಯಿ ಕಳ್ಳ. ಮೊದಲ ಮನೆಗೆ ಹೋಗತ್ತೆ ಹೇಳ್ತಿತ್ತ ತಾಯಿ ಕಳ್ಳ. ಸಿಕ್ಕಳೇನ್ರಿ ತಾಯಿ? ಸಿಕ್ಕಳೇನ್ರಿ? ಸಿಗಲಿಲ್ಲ. ರೊಕ್ಕ ಕೊಟ್ಟರೇನು ಹಡದ ತಾಯಿ ಸಿಗೋಳೇನೋ?
1000 ಎಕರೆ ಆಸ್ತಿ ಗಳಿಸಿದರೇನು ಹಡದ ತಾಯಿ ತಂದೆ ಸಿಗುವರೇನಪ್ಪ? ಸಿಗ್ತಾರೇನಪ್ಪ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ತಿಳ್ಕೋರಿ, ಇರತ್ತನ ಜೀವನದೊಳಗೆ ಕಳ್ಕೊಂಡವ್ರಿಗೆ ಅಂಕರ ಆ ನೋವು ಭಾಳ ಅದ. ಇದ್ದವ್ರಿಗೆ ಅಷ್ಟೇ ಹೇಳ್ತೀನಿ, ಜೀವನದೊಳಗೆ ಬಡತನಿರಲಿ ಶ್ರೀಮಂತಿಕೆ ಇರಲಿ, 1000 ಎಕರೆ ಆಸ್ತಿ ಕಳ್ಕೊಂಡ್ರೆ ಆಸ್ತಿ ಗಳಿಸಕ್ಕೆ ಬರ್ತದೆ. 10 ಕಿಲೋ ಬಂಗಾರ ಕಳ್ಕೊಂಡ್ರೆ 10 ಕಿಲೋ ಬಂಗಾರ ಗಳಿಸಕ್ಕೆ ಬರ್ತದೆ. 10 ಮಜಲ ಬಿಲ್ಡಿಂಗ್ ಕಳ್ಕೊಂಡ್ರೆ ಬಿಲ್ಡಿಂಗ್ ಗಳಿಸಕ್ಕೆ ಬರ್ತದೆ. ಆದ್ರೆ ಹಡದ ತಾಯಿ ತಂದಿನ ಕಳ್ಕೊಂಡ್ರೆ ಜೀವನದೊಳಗೆ ಮತ್ತೊಮ್ಮೆ ಗಳಿಸಕ್ಕೆ ಬರಂಗಿಲ್ಲ. ಇರತನ ತಾಯಿ ತಂದೆ ಚಂದಾಗಿ ನೋಡ್ಕೊರತ್ತೇಳಿ ನಿಮಗೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಈ ಮಾತು ಸುಳ್ಳಲ್ಲ ನೋಡ. ಜೀವನದೊಳಗೆ ತಾಯಿ ಉಪಕಾರ ತೀರಿಸಂಥ ಮಕ್ಕಳು ಭಾಳ ಜನ ಕಡಿಮೆ. ಶಾಲ್ಯಾಗ ಮಾಸ್ತರ್ ಪಾರಗೋಳಿಗೆ ಎಬ್ಬಸಿ ನಿಂದ್ರಿಸಿ ಕೇಳಂದಂತ, ತಮ್ಮ ತಾಯಿ ಋಣ ಯಾರೇ ಮುಡ್ಸವ್ರದಿರೇನು? ಅವಾಗ ಒಂದು ಹುಡುಗ ಎದ್ದು ನಿತ್ತ, ಸರ್ ನಾ ಮುಟ್ಟಿಸ್ತೀನಿ ರೀ ಅಂದವ. ನಾ ಮುಟ್ಟಿಸ್ತಿ ಹೆಂಗೆ ಮುಟ್ಟಿಸ್ತಿ? ಇಲ್ಲ ಸರ್ ನಾ ಮುಟ್ಟಿಸ್ತೀನಿ, ಈಗ ಬಿಡ್ರಿ ನಾ ಮನೆಗೆ ಹೋಗ್ತೀನಿ ಅಂದ. ಹೋಗಂದ್ರು. ಹುಡುಗ ಮನೆಗೆ ಹೋದ. ಹೋಗಿ ತಾಯಿಗಂದ, ಯವ್ವ ಯವ್ವ ಯವ್ವ. ಯಾಕೆಪ್ಪ ಯಾಕೋಕಂದ? ಏನಿಲ್ಲವಾ, ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬರೋದದ, ನೀ ತಯಾರಾಗಂದ. ಅವಾಗ ತಾಯಿ ಹತ್ತಳ, ಹೆಂಗೋ ಒಮ್ಮೆ ಬರ್ನ ಹೋಗೋದಂದ್ರೆ ಹೆಂಗೆ? ಇಲ್ಲವಾ ಹೋಗು ನಡಿ ಅಂದ. ಅವಾಗ ತಾಯಿ ಕರ್ಕೊಂಡು ಮಗ ತಾಯಿಗೆ ಹೆಗಲ ಮೇಲೆ ಕುಂದ್ರಿಸ್ಕೊಂಡು ಹೋದ. ಕಾಶಿಗೆ ಹೋಗ್ಬೇಕಾದ್ರೆ ಮೋಟ್ರಿಗೆ ಹೋಗ್ಬೇಕಾದ್ರೆ ಎಷ್ಟೋ ದಿನ ಹೋಗ್ತದೆ. ಖರೆ ನಡ್ಕೋತ ಹೋದ. 3 ತಿಂಗಳು ನಡ್ಕೋತ ಹೋಗಿ 3 ತಿಂಗಳು ನಡ್ಕೋತ ಬಂದು ತಾಯಿ ಮನ್ಯಾಗ ಇಳಿಸಂದ, ಯವ್ವಾ ನೀ ನನಗೆ ಹಡ್ದಿದ್ದಿ, ನಾನೇನು ಋಣ ಮುಟ್ಟಿಸದೆ, ಇವತ್ತಿಗೆ ನೀನು ಋಣ ಮುಟ್ಟುತ್ತಂದ. ಅದ್ಯಾಂಗೋ ಮಗನೇ ಅಂದಳು. ಅದ್ಯಾಂಗೆ ಮುಟ್ತದೆಪ್ಪ ಅಂದಳು. ಇಲ್ಲವಾ ಮತ್ತು ನಾನು ನಿನಗೆ ಕಾಶಿಗೆ ಹತ್ಕೊಂಡು ತೊಗೊಂಡು ಬಂದು ಇಲ್ಲಿ ಮನ್ಯಾಗ ಇಳಿಸಿನಲ್ಲ, ಮತ್ತು ನೀನು ಋಣ ಮುಡ್ತಂದ. ಅವ ತಾಯಿ ಕೇಳಿದಳು, ತಮ್ಮ 3 ತಿಂಗಳ ದಿನ ಹೊತ್ಕೊಂಡು ತಂದು ನನಗೆ ಇಳಿಸಿ, ಖರೆ 6 ತಿಂಗಳದಾಗ ದಾರ್ಯಾಗ ನೀ ನನಗೆ 8 ಸಾರಿ ಇಳಿಸಿ ಅಂತ ಕೇಳಿದಳು ತಾಯಿ. ಅವಾಗ ಮಗ ಅಂದ, ಸಾಧಾರಣ ಒಂದು 800-900 ಸಾರಿ ನೀನು ತೆಳಗೆ ಇಳಿಸಿರ್ಬೇಕವ. ಅವಾಗ ತಾಯಿ ಹತ್ತಾಳ, ಹೇ ಮಗನ, 6 ತಿಂಗಳದೊಳಗೆ 800-900 ಸಾರಿ ನನ್ನ ತೆಳಗಿಳಿಸಿ ಅಂದ್ರೆ ನಾನು ನಿನಗೆ ಒಮ್ಮ ಹೊತ್ತಕ್ಕಿ 9 ತಿಂಗಳಾಗತ್ತನ ಒಂದು ಸಲನೂ ನೀನು ತೆಳಗಿಳಿಸಲಿಲ್ಲಲ್ಲೋ. ಏನು ಒಮ್ಮ ನೀ ನನ್ನ ಗರ್ಭದಾಗ ಮುಡಿದಿ, 9 ತಿಂಗಳ 9 ದಿನ ಆಗತ್ತ, ನಾನು ಒಂದಿನ ನೀನು ತೆಳಗಿಳಿಸಿಲ್ಲಲ್ಲೋ. ಮತ್ತು ಆಕಾಶ ಮಾತು ನಾನೇ 5ರಾಗ 6ರಾಗ ನಿನಗೆ ಒಮ್ಮೆ ಇಳಿಸಿದ್ದಂದ್ರೆ ಬರ್ತಿದ್ದೇನು? ಇಲ್ಲ, ಬರ್ತಿದ್ದಿಲ್ಲ. ಅವಾಗ ಮಗ ಅಂದ, ಯವ್ವ ತಪ್ಪಾಯ್ತು ನಂದು, ಕ್ಷಮ ಮಾಡಂತ ತಾಯಿ ಕಾಲಿಗೆ ಬಿದ್ದ. ಖರೆ ಯಾರದಿಂದ ಮುಟ್ಸೋಕ್ಕಾದೀತಿರಿ ಹಡದ ತಾಯಿ ತಂದೆ ಋಣ? ಆಗೋದಿಲ್ಲ. ಆದರೆ ಈಗಿನ ಮಕ್ಕಳು ಅಂಥವು ಉಳಿದಿಲ್ಲ. ಈಗಿನ ಮಕ್ಕಳಿಗೆ ಏನು ಹೇಳಿದ್ರು ಇದು ಕಂಪ್ಯೂಟರ್ ಕಾಲ, ಏನು ಹೇಳಿದ್ರು ಬದಲಾಗೋದು ಕಡಿಮೆ. ಈಗಿನ ಮಕ್ಕಳು ಯಾಕೆ ಹೇಳ್ತಾರೆ, ಎದರ ಸಲುವಾಗಿ ಹೇಳ್ತಾರೆ, ಏನು ಕಾರಣಕ್ಕಾಗಿ ಹೇಳ್ತಾರೆ ಅನ್ನೋದು ಅರಿವ ಇಲ್ಲ. ಈಗ ಮನ್ಯಾಗ ನೋಡ್ರಿ ನೀವು ಮಕ್ಕಳಿಗೆ ಏನ್ರಿ, ತಮ್ಮ ಕೆಲವು ಜರ ಹೊರಗೆ ಹೋಗಿ ಅದು ತೊಗೊಂಡು ಬಾ, ಯಾಕ ನಿಮಗೇನು ಬ್ಯಾನಿ ಬಂದದ, ಹೋಗಲ್ಲ. ತಾಯಿ ತಂದೆ 30 ವಯಸ್ಸಾಗಿ ಕಾಲು ಹಿಡಿದು ಕೂತಾವ. ಅದೇ ಹೇಳ್ತಿ ಹೇಳಿದ್ರೆ ಹೇಳ್ಬೇಕೇ, ಜಾಗ ಬಿಡಬೇಕೆ. ಅದಕ್ಕೆ ಹೇಳ್ತಾರೆ, ಹೇಳ್ತಿ PSI, ಅವ್ವ PSI, ಅಪ್ಪ ಪೊಲೀಸ. ಇವ 4 ಮಂದಿಯಾಗ ಕೂತು ಮಾತಾಡ್ತಿರ್ತಾನೆ ಹೊರಗೆ. ಮನ್ಯಾಗ ಆಕೆ ಹೇಳ್ತಾಳೆ, ತಾಯಿ ನಿಮ್ಮ ಅಪ್ಪಗೆ ಹೇಳು ಮನ್ಯಾಗ ಸಕ್ಕರೆ ಚಾಪಡಿ ಇಲ್ಲ, ತೊಗೊಂಬಾತೇಳ ಅವನಿಗೆ ತರಬೇಕೆ. ಅವಾಗ ಅವ ಹೊರಗೆ ಕೂತಾಗ ನಿಮ್ಮ ಅಪ್ಪ ಬಾತೇಳು. ಅವಾಗ ಪಪ್ಪ ಅವು ಬಾತ, ಇವ ಎದ್ದು ಹೋಗೇಬೇಕು. PSI ಅಲ್ಲಿ ಕರೆದ್ರೆ ಇವ ಪೊಲೀಸ್ ಹೋಗಲೇಬೇಕು. ಅದಕ್ಕೆ ಅವು PSI, ಅಪ್ಪ ಪೊಲೀಸ್.
ಖರೆ ಈಗಿನ ಮಕ್ಕಳು ತಿಳ್ಕೊಳ್ಳಿ ಅಂತೇಳಿ ಇಲ್ಲಿ ತನಕ ಇಟ್ಟು ಕದ್ದಿ ಕಡ್ದಿದ್ದೆ ನಾನು ನಿಮಗೆ. ಯಾಕೆ ಈಗಿನ ಮಕ್ಳು ಹೆಂಗದ ಹೇಳೇನು, ನಮ್ಮ ಅವ್ವ ನಮ್ಮ ಅಪ್ಪ ಎದಕ್ಕಾಗಿ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ತಂದೆ ಮಗನಿಗೆ ಹೇಳಂದತ್ತ, ಏಯ್ ತಮ್ಮ ಯಾದವಾಡ ಬಾಜಾರ್ ಅದ, ಎತ್ತಿನ ಬಾಜಾರ, ಎತ್ತು ಒಂದೇ ಉಳ್ದದ, ಅದು ಕೊಯ್ದು ಮಾರ್ಕೊಂಡು ಬಾ ಅಂದ. ಯಪ್ಪ ಎಟ್ಟಕ್ಕೆ ಮಾರ್ಕೊಂಬರ್ಲಿ ಅಂದಿವ. ಏನಿಲ್ಲ, ಒಂದು 100 ರೂಪಾಯಿಗೆ ಮಾರ್ಕೊಂಬ ಅಂದ. ಆಗಿನ ಕಾಲದಾಗ 100 ರೂಪಾಯಿ ಅಂದ್ರೆ ಭಾಳ ಐತದು. ಅವಾಗ ಇವ ಯಾದವಾಡ ಬಾಜಾರಕ್ಕೆ ಎತ್ತು ಒಯ್ದು ಬಾಜಾರ್ದಾಗ ಕಟ್ಟದ. ವ್ಯವಹಾರದವ್ರು ಕೇಳ್ತೀರು, ಏಯ್ ತಮ್ಮ ಏನು ಹೇಳಿ ಎತ್ತಿಗೆ ರೇಟ? ಏನಿಲ್ಲ ರೀ, ನೀವು ಯಾರು ಬೇಡ್ತೀರಿ ಬೇಡ ಒಯ್ಯಲ್ಲ ನಾವು. ಅವಾಗ ಒಬ್ಬ ಅಂದ, ಎತ್ತಿಗೆ 500 ರೂಪಾಯಿ ಕೊಡ್ತೀನಿ ನೋಡಂದ. ಅವಾಗ ಇವ ಏನು ಅನ್ಬೇಕು, ಮಗ ನನಗೆ ನಿನಗೆ ವ್ಯವಹಾರ ಕಲಿಯಲ್ಲ, ದೂರದ ನಡೀನಿ ಅಂದವ, ನಡಿ ಅಂದ. ಅವಾಗ ಇವ ಯಾಕೋ 500 ಆದ್ರೆ ಕೊಡಂಗೆ ಕಾಣಿಸಲ್ಲ ಅಂತೇಳಿ ಮತ್ತೊಬ್ಬನಿಗೆ ಕಳಿಸ್ದವ. ಮತ್ತೊಬ್ಬ ಬಂದು ಕೇಳ್ದ, ತಮ್ಮ ಎತ್ತಿ ಏನು ಹೇಳಿದ್ರಿ ರೇಟ? ಏನಿಲ್ಲ ರೀ ಹಿರಿಯಾರ, ನೀವು ಯಾರು ಕೇಳ್ತೀರಿ ಕೇಳಿ ಒಯ್ರಿ ಅಲ್ಲ ಅಂದವ. ಅವಾಗ ಅವ ಮತ್ತೊಬ್ಬ ಒಂದು ಎರಡನೇದವ, ಎತ್ತಿಗೆ 800 ರೂಪಾಯಿ ಕೊಡ್ತೀನಿ ನೋಡಂದ. ಅವಾಗ ಇವ ಏನು ಹೇಳ್ಬೇಕು, ಬಾ 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 ನನಗೆ ನಿನಗೆ ಯಾವ ಊರ್ದಾರೆ ಎತ್ತು ವ್ಯವಹಾರ ಕಲಿಯಲ್ಲ ನಡೀನಿ ಅಂದ. ಅವಾಗ ಇವನು ಇಬ್ಬರು ಕಲ್ತಂದ್ರು ಮತ್ತೊಬ್ಬನಿಗೆ ವ್ಯವಹಾರಿಗ್ಯಾಗ, ಏಯ್ ನೋಡು ನಾ 500ಕ್ಕೆ ಬೇಡಿ, ನಾವು 800ಕ್ಕೆ ಬೇಡೇನು, ಎತ್ತು ಕೊಡಲ್ಲ ಖರೆ ನೀವೊಂದು ಮಾತು ಬೇಡಿ ಬಾ ಅಂದ. ಅವಾಗ ಅವ ಮೂರನೇದವ ಬಂದ ಅವ ಕೇಳ್ದ ಏನಂದ, ಎತ್ತು ಕೊಡ್ತೀಯ ಅಂತಮ್ಮ? ಕೊಡ್ತೀನಿ ಇಲ್ರಿ. ಎಟ್ಟಾದ್ರೆ ಕೊಡ್ತಿ? ನೀವು ಯಾರು ಬೇಡ್ತೀರಿ ಬೇಡ ಒಯ್ರಲ್ಲ ಅಂದ. ಅವಾಗ ಅವ ಮೂರನೇದವ ಭಾಳ ಹುಷಾರಿದ್ದ ವ್ಯವಹಾರದಾಗ. ಅವ ಅಂದ 200 ರೂಪಾಯಿ ಕೊಡ್ತೀನಿ ನೋಡಂದ. ಹೈಂದು ಹೋಗಬ್ರು ಬಂದು ಸನಿಯಕ್ಕೆ ವ್ಯವಹಾರ, ಇನ್ನೊಂದು ಮಾತು ಬೇಡಲ್ಲ ಅಂದವ. ಅವಾಗ ಇವ ಅಂದ 100 ರೂಪಾಯಿ ಕೊಡ. ವೈ ರೊಕ್ಕ ಎತ್ತ 100 ರೂಪಾಯಿಗೆ ಎತ್ತು ಮಾರ್ಕೊಂಡು ಹೊಂಟಿತ್ತಿದ್ದು. ತಂದು ಒಂದು ಮಾತು ಹೇಳಿದ, ತಮ್ಮ ಬರು ಹೇಳ್ದಾಗ ಗಾಡಿಗೆ ಬಿಟ್ಟಿಲ್ಲ, ಯಾಗೆಲ್ಲ ಕಳ್ರ ಭಯ ಭಾಳಿತ್ತು. ಅವಾಗ ಮೋಟ್ರ್ ಸೈಕಲ್ ಇದ್ದಿಲ್ಲ, ಏನೂ ಇದ್ದಿಲ್ಲ, ನಡ್ಕೋತ ಬರ್ಬೇಕಾ. ಅವಾಗ ಅವ್ರ ಅಪ್ಪ ಹೇಳಿದ, ಎತ್ತು ಮಾರ್ಕೊಂಬರಾಗ ಎಲ್ಲಿ ಸೂರ್ಯ ಮುಳುಗುತ್ತದಲ್ಲ ಅಲ್ಲೇ ವಸ್ತಿ ಮಾಡಂದಿದ್ದ. ಅವಾಗಿದು 100 ರೂಪಾಯಿ ಕಿಶೆದಾಗ ಇಟ್ಕೊಂಡು ಹೊಳ್ಳಿ ಹುಲ್ಕುಂದ ದಾರಿ ಹಿಡ್ದು ಹೊಂಟಿದ್ದ. ಯಾದವಾಡ ಊರು ದಾಟಿ ಒಬ್ಬವ ಈ ಊರು ಪತ್ತಾರ, ಅವನು ಬಂಗಾರ ಬೇಡಿ ಮಾರಿ ರೊಕ್ಕ ಭಾಳ ಆಗಿದ್ದು, ನಡೆದಾರೆ ಕಾಡ್ರು ಭಾಳ ಇರ್ತಾರೆ, ಒಬ್ಬನೇ ಆಗಿನಿ ಅಂತೇಳಿ ಇವ ಅಂಜಾಡ್ಕೋತ ಅವನು ಹೊಂಟಿದ್ದ. ಅವಾಗ ಇವ ಎತ್ತು ಮಾರ್ಕೊಂಡು ಹೊಂಟಿದ್ದಲ್ಲಿ ಇವ್ನು ನೋಡಿ ಅವನಿಗೆ ಧೈರ್ಯ ಬತ್ತು. ಅವ ಪತ್ತಾರಂದ, ತಮ್ಮ ನಾವು ಒಬ್ಬನೇ ಆಗಿದ್ದ, ನೀವೊಬ್ಬ ಜೋಡಾದಿ, ಇಬ್ಬರು ಕಲ್ತು ನಡ್ಕೋತ ಹೋಗು ನಡಿ ಅಂಥೇಳಿ. ಅವಾಗ ಇಬ್ಬರು ಕಲ್ತು ಹೊಂಟ್ರು. ಅವಾಗ ಬರೋದಕ್ಕೆ ಸೂರ್ಯ ಅರ್ನ್ಯಾಲಿ ಕಚ್ಚದ ರೋಡ್ ದಂಡ್ಯಾಗ ಒಂದು ಟಾವಲ್ ಹಾಸ್ಕೊಂಡು ಡಬ್ ಬಿತ್ತಿದ್ದು. ಅವಾಗ ಪತ್ತಂದ, ಯಾಕೆ ತಮ್ಮ ಹಿಂಗ್ಯಾಕೆ ಮಾಡ್ಕೊಡಿ? ನಮ್ಮ ಅಪ್ಪ ಎಲ್ಲಿ ಸೂರ್ಯ ಮುಡುತ್ತ ಅಲ್ಲೇ ವಸ್ತಿ ಮಾಡಂದ ನಂದು, ಎಲ್ಲಿ ಸೂರ್ಯ ಮುಡುತ್ತ ಅಲ್ಲೇ ವಸ್ತಿ ಮಾಡಂದ ನಾನು. ಅವಾಗ ಇವ ಪತ್ತಾರಂದ, ಒಬ್ಬನೇ ಹೋಗ್ತೀನಿ, ನಡೆದಾರೆ ಯಾರೇ ಹೊಡೆದು ಕಸ್ಕೊಂಡ್ರೆ ಹೆಂಗೆ? ಖರೆ ಇದುವರೆ ಡಬ್ಬ ಇಲ್ಲಿ ಬಿತ್ತು, ಇನ್ನು ಹ್ಯಾಂಗೆ ಮಾಡೋದು ಅಂತೇಳಿ ಒಂದು ರೋಡ್ ದಂಡಿಗೆ ದೊಡ್ಡ ಹುಂಚಿನ ಗಿಡ ಏರಿ ಕೂತ. ಅವಾಗ ರಾತ್ರಿ ಭಾರ ಆಗಿತ್ತು. ರಾತ್ರಿ ಭಾರದ 4 ಮಂದಿ ತುಡುಗ್ರು ಹೈದು ಹೊಂಟಿರು ದಾರಿಗೆ ಹೊಂಟ. ಅವಾಗ ಅವರು 4 ಮಂದಿ ತುಡುಗ್ರು ಮಾತಾಡ್ತಿರು, ನೋಡು ಮಗನಿಗೆ ಏನು ಹೆಂಡ್ರ ಕಬರಿಲ್ಲ, ಮಕ್ಕಳ ಕಬರಿಲ್ಲ, ಮನೆ ಕಬರಿಲ್ಲ, ಮಾರ ಕಬರಿಲ್ಲ, ರೋಡ್ ದಂಡಿ ಕುಡ್ದು ಹ್ಯಾಂಗೆ ಬಿದ್ದದ ನೋಡು, ಇದರ ಬಲ್ಲಿ ಏನಿರ್ತದೆ ಏನು ಇಲ್ಲ, ನಡಿ ಅನ್ಕೋತ ಮಾತಾಡ್ಕೋತ ಹೊಂಟಿರು. ಅವಾಗ ಇವ ಡಬ್ಬ ಬಿದ್ದಲ್ಲಿ ಸುಮ್ಬಿಡ್ಬೇಕಿಲ್ಲ. ಮಕ್ಕಳೇ ನಾನು ಅಂತ್ಯಕ್ಕೆ ಏನು ಇಲ್ಲತ್ತು ಮಾಡಿರಿ, ಈ ಮಕ್ಕಳೇ ಎತ್ತು ಮಾರಿ 100 ರೂಪಾಯಿ ಅದಾವ ಅಂದವ. ಎತ್ತು ಮಾರಿ 100 ರೂಪಾಯಿ ಅದಾವ. ಅವಾಗ ನೋಡ್ರ ಹಿಂಗತ್ತನವ, ಏನು ತಿಳಿಯಲ್ಲ, ನೋಡತ್ತೇಳಿ ಹೋಗಿ ಡಬ್ಬ ಬಿದ್ದವನು ಚಿತ್ತು ಹೋಗಿ ಕಿಶಾದಾಗ ತೆಗೆದು ನೋಡಿದ್ರು 100 ರೂಪಾಯಿ ನೋಟಿತ್ತು. ಅವಾಗ ಅವ್ರು ಅಂದರು, ನೋಡು ಹೋಗವ್ರಿಗೆ ಕರೆದು ರೊಕ್ಕ ಅವತ್ತಾನಂದ್ರೆ ಇದೇನು ನೋಟ್ ನಕಲಿ ಅದೇನು ಅಸಲಿ ಅದು ನೋಡು ಅಂದಿವ. ಅವಾಗ ಬಿದ್ದಲ್ಲಿ ಸುಮ್ಬಿಡ್ಬೇಕಿಲ್ಲ. ಮಕ್ಕಳೇ ಇದು ನೋಟ್ ನಕಲಿ ಅದ ಏನು ಅಸಲಿ ಅದು ಬೇಕಂದ್ರೆ ಗಿಡದಾಗ ಪತ್ತಾರ ಕೂತಾನೆ, ಅವ್ನಿಗೆ ಕೇಳ್ರಿ ಅಂದಿವ. ಗಿಡದಾಗ ಪತ್ತಾರ ಅವನಿಗೆ ಕೇಳ್ರಿ. ಅಟ್ಟಾಗೋದಕ್ಕೆ ಇವ್ರು ಅಂದರು, ಈ ಮಗನ ಬಳಿ ಬರೀ 100 ರೂಪಾಯಿ ಅದಾವ, ಪತ್ತಾರ ಬಳಿ ಮಕ್ಕಳು ರೊಕ್ಕ ಅದಾವ, ಅವನಿಗೆ ತೆಳಗೆ ಇಳಿಸ್ರು ಅಂತೇಳಿ ಅವ್ರು ಗುಣಗಾಲು ಬೀಸಲ್ಕತ್ತರು. ಅವನಿಗೆ ತೆಳಗೆ ಇಳಿಸಿ ಎಡ್ಡಕ್ಕೆ ಬಡಿದು ಅವ್ರ ಬಳಿ ಇದ್ದಿಸ್ ರೊಕ್ಕ ತೊಗೊಂಡು ಹೋದರತ್ತ. ನಾ ಹೇಳೋ ಮಾತಿನ ತಾತ್ಪರ್ಯ ಏನಂದ್ರೆ, ಈಗಿನ ಮಕ್ಕಳು ನಮ್ಮಪ್ಪ ಯಾಕೆ ಕಳಿಸ್ಯಾನ, ಎದರ ಸಲುವಾಗಿ ಕಳಿಸ್ಯಾನ, ಏನು ಕಾರಣ ಕಳಿಸ್ಯಾನ, ಯಾಕೆ ವಸ್ತಿ ಮಾಡಂದ ಅನ್ನೋದು ಮಕ್ಕಳಲ್ಲಿ ಪ್ರಜ್ಞೆ ಇಲ್ಲ ಅಂದ್ರೆ ಮುಂದೆ ಬದುಕು ಹೆಂಗೆ ಸಾಧಿಸೋದು? ಜೀವನದೊಳಗೆ ಕಲೀರಿ. ತಾಯಿ ತಂದೆ ನಮಗೆ ಕೆಟ್ಟದಂಕರ ಹೇಳಂಗಿಲ್ಲ, ನಮಗೆ ಕೆಟ್ಟದಂಕರ ಬಯಸಂಗಿಲ್ಲ. ತಾಯಿ ತಂದೆ ಹಗಲು ರಾತ್ರಿ ಯಾಕೆ ದುಡಿತಾರಂದ್ರೆ ನಮ್ಮ ಸಲುವಾಗಿ ಹಗಲು ರಾತ್ರಿ ದುಡಿದು ನಮ್ಮ ಮಕ್ಕಳು ಚಂದಿರಲಿ, ನಮ್ಮ ಮಕ್ಕಳ ಭವಿಷ್ಯ ಮುಂದೆ ಬಾಳಿ ಬೆಳಗಲಿ ಅಂತಕ್ಕಂಥ ವಿಚಾರ